ಈಗ ಫಾರ್ಮುಲಾ 15 ಅಲ್ಲಿ ಐ ಬಂದಾಗ ಯು ಬಂದಾಗ ಎನಿ ಪ್ಲೂರಲ್ ಬಂದಾಗ ಕ್ವಶನ್ ಮೇಕಿಂಗ್ ಮಾಡ್ಬೇಕಾದ್ರೆ ಡೂ ಫಸ್ಟ್ ಬರುತ್ತೆ ಅಂತ ಹೇಳಿದ್ದೆ. ಈಗ ಫಾರ್ಮುಲಾ 16 ಅಲ್ಲಿ ಸೊ ಎನಿ ಸಿಂಗ್ಯುಲರ್ ಬಂದಾಗ ಐ ಯು ಎನಿ ಪ್ಲೂರಲ್ ಬಿಟ್ರೆ ಉಳಿದಿರ್ತಕ್ಕಂಥದ್ದು ಎನಿ ಸಿಂಗ್ಯುಲರ್, ಅವಾಗ ಡಸ್ ಬರುತ್ತೆ. ಸೊ ಇಲ್ಲಿ ಫಾರ್ಮುಲಾ ನೋಡೋಣ. ಎನಿ ಸಿಂಗ್ಯುಲರ್ ಅವನು, ಅವಳು, ಹಿ, ಶಿ, ರಘು ಒಬ್ಬ ವ್ಯಕ್ತಿ, ಮೈ ಬ್ರದರ್, ಮೈ ಫ್ರೆಂಡ್, ಡಸ್ ಫಸ್ಟ್ ಗೆ ಬರುತ್ತೆ. ಆಪ್ಷನ್ ಅಲ್ಲ ಇಲ್ಲಿ V1 ಎನಿಥಿಂಗ್. ಅದೇನೆ ಇನ್ನೊಂದು ಫಾರ್ಮುಲಾದಲ್ಲಿ ಆಪ್ಷನಲ್ ಮೊದಲಿಗೆ ಹಾಕ್ಬೋದು ಅಥವಾ ಆಪ್ಷನಲ್ ಕೊನೆಗೆ ಹಾಕ್ಬೋದು. ಡಸ್ ಎನಿ ಸಿಂಗ್ಯುಲರ್ ಹಿ, ಶಿ, ರಘು, ಮೈ ಸಿಸ್ಟರ್, ಮೈ ಕೊಲಿಗ್, V1 ಎನಿಥಿಂಗ್. ಇಲ್ಲಿ ಯಾವ ಆಪ್ಷನಲ್ ಹಾಕ್ಬೇಕು ಅನ್ನೋದನ್ನ ನಾ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಇಲ್ಲಿ ಮೊದಲಿಗೆ ಅಥವಾ ಕೊನೆಗೆ ಯಾವ ಆಪ್ಷನಲ್ ಹಾಕ್ಬೇಕು ಅನ್ನೋದನ್ನು ಸೆಂಟೆನ್ಸ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ. ಅದೇ ಆಪ್ಷನಲ್ ಫೀಲ್ಡ್ಗಳು ಇಲ್ಲಿ ಬರುತ್ತೆ. ಈಗ ಕೆಲವು ಕ್ವಶನ್ ಆನ್ಸರ್ ನೋಡೋಣ. ಡಸ್ ಹಿ ಗೋ ಟು ಟೆಂಪಲ್ ಡೈಲಿ? ಇಲ್ಲಿ ನೋಡಿ, ಮತ್ತೆ ಸಿಂಗ್ಯುಲರ್ ಬಂದಾಗ ವರ್ಬ್ ಜೊತೆಗೆ SES ಆಡ್ ಆಗಲ್ಲ. ಕ್ವಶನ್ ಮೇಕಿಂಗ್ ಅಲ್ಲಿ ಬರೀ ವರ್ಬ್ ಜೊತೆಗೆ SES ಆಡ್ ಆಗೋದು ಸಿಂಪಲ್ ಪ್ರೆಸೆಂಟ್ ಟೈಮ್ ಪಾಸಿಟಿವ್ ಸೆಂಟೆನ್ಸಸ್ ಬಂದಾಗ, ಎನಿ ಸಿಂಗ್ಯುಲರ್ ಗೆ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ ಗೆ ಮಾತ್ರ. ಸೊ ಡಸ್ ಹಿ ಗೋ ಟು ಟೆಂಪಲ್ ಡೈಲಿ? ಎಸ್, ಹಿ ಗೋಸ್ ಟು ಟೆಂಪಲ್ ಡೈಲಿ. No, he doesn't go to temple daily. He doesn't go. Negative sentence ಅಲ್ಲಿ V1, ಕ್ವಶನ್ ನಲ್ಲಿ V1. ಬರೀ ಆಡ್ ಪಾಸಿಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಮಾತ್ರ ವರ್ಬ್ ಜೊತೆಗೆ SES ಆಡ್ ಆಗುತ್ತೆ. Does Raghu pay electricity bill monthly? Yes, he pays electricity bill monthly. No, he doesn't pay electricity bill monthly. Does he always hurt everyone? ಅವನು ಯಾವಾಗ್ಲೂ ಎಲ್ಲಾರನ್ನು ಹರ್ಟ್ ಮಾಡ್ತಾನ? Yes, he always hurts everyone. No, he always doesn't hurt everyone. No, he always doesn't hurt everyone. Does your son spend money frequently? Yes, he spends money frequently. ಅಲ್ಲಿ he ಅಂದ್ರೆ ಸನ್ನಿಗೆ ಸಂಬಂಧಪಡುತ್ತೆ. ಅಥವಾ yes, my son spends money frequently ಅಂತ ಹೇಳ್ಬೋದು. No, my son doesn't spend money frequently. No, my son doesn't spend money frequently. Does your car cost so much? Yes, it costs so much. No, it doesn't cost so much. It doesn't cost so much. Does Pawan travel a lot? Yes, he travels a lot. Yes, Pawan travels a lot. No, he doesn't travel a lot. Does she always keep house clean? ಅವಳು ಯಾವಾಗಲೂ ಮನೆಯನ್ನ ಕ್ಲೀನ್ ಆಗಿ ಇಡ್ತಾಳ? Yes, she always keeps house clean. V1 ಜೊತೆಗೆ yes ಆಡ್ ಆಗ್ಬೇಕು, ಪಾಸಿಟಿವ್ ಸೆಂಟೆನ್ಸ್ ಆದ್ರಿಂದ. No, she doesn't always keep the house clean. ಅಥವಾ she always doesn't keep house clean. Does Mahesh give money to poor people? Yes, he gives. ಅಥವಾ Mahesh gives money to poor people. No, he doesn't give money to poor people monthly. Does your brother book train ticket weekly? Yes, he books train ticket weekly. No, he doesn't book train ticket weekly. So negative sentences ಗೆ V1 ಬರುತ್ತೆ. So positive sentences ಗೆ V1 ಜೊತೆಗೆ yes ಆಡ್ ಆಗುತ್ತೆ. Yes, he books train ticket weekly.